ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದ್ರೆ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಬಗ್ಗೆ ತುಂಬಾ ದಿನಗಳ ಬಳಿಕ ಅಂದ್ರೆ ಬರೋಬ್ಬರಿ 1 ತಿಂಗಳ ಬಳಿಕ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ, 27ನೇ ಕಂತು. ಓಕೆನಾ? ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ 27ನೇ ಕಂತಿನ ಜೊತೆಗೆ 2 ಸೀರೆನ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಸರ್ಕಾರದ ವತಿಯಿಂದ. ಸೊ ಅದು ಸುಳ್ಳ, ಅಸಲಿನ, ನಕಲಿನ ಅನ್ನೋದ್ರ ಬಗ್ಗೆ ತಿಳ್ಕೋಬಹುದು. ಹಾಗೇನೆ 3 ದಿನಗಳ ಹಿಂದಷ್ಟೇ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಬಜೆಟ್ ಅನ್ನ ಘೋಷಣೆ ಮಾಡಿತ್ತು. ಅದರಲ್ಲಿ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು ಕೋಟಿ ಮೀಸಲನ್ನು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಯೋಣ. ಹಾಗೆಯೇ ಈ ಒಂದು 27ನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಈಗಾಗಲೇ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ನೀವೇನ್ ಮಾಡಬೇಕು, ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನೋಡಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಸ್ನೇಹಿತರೆ, ಈಗಾಗಲೇ ಅಂದ್ರೆ 3 ದಿನಗಳ ಹಿಂದಷ್ಟೇ ಈ ಒಂದು ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಕರೆಕ್ಟ್ ತಿಂಗಳಿಗೆ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಹೇಳೋಣ. ಸೊ 10ನೇ ತಾರೀಕಿಂದನೇ ಸಂಜೆಯಿಂದಲೇ ಅಂದ್ರೆ 10ನೇ ತಾರೀಕು ಸಂಜೆಯಿಂದಲೇ ಈ ಒಂದು ಹಣ ಬಿಡುಗಡೆ ಆಗಿದೆ. ಸೊ ಈಗಾಗಲೇ ಬೆಳಗಾವಿ, ಧಾರವಾಡ, ಕೊಡಗು, ಕೋಲಾರ, ಬಳ್ಳಾರಿ, ಬೆಂಗಳೂರು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಲ್ಪ ಜಿಲ್ಲೆಗಳಿಗೆ ಅಷ್ಟೇ ಈಗಾಗಲೇ ಬಿಡುಗಡೆ ಆಗಿದೆ. ಹಾಗೆಯೇ ಹಾಸನ ಮತ್ತು ಮೈಸೂರು ಜಿಲ್ಲೆಗಳ ಕೆಲ ತಾಲೂಕುಗಳಿಗೆ ಮಾತ್ರ ಬಿಡುಗಡೆನ ಮಾಡಿದ್ದಾರೆ. ಸೊ ಇದು ಹಂತವಾಗಿ ಬಿಡುಗಡೆ ಆಗೋದ್ರಿಂದ ತುಂಬಾ ಜನರಿಗೆ ಒಂದು ಹಣ ಬರಲಿಲ್ಲ, ತುಂಬಾ ಜನರಿಗೆ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಕೂಡ ಹೇಳ್ಬೋದು. ಓಕೆನಾ? ಸೊ ಇನ್ನು ಈ ಒಂದು ದಿನಸಿ ಸಾಮಗ್ರಿಗಳನ್ನ ಕೊಡ್ತೇವೆ ಅಂತ ತುಂಬಾ ದಿನಗಳಿಂದ ಸರ್ಕಾರ ಒಂದು 6 ತಿಂಗಳ ಹಿಂದಷ್ಟೇ ಈ ಒಂದು ಘೋಷಣೆಯನ್ನ ಮಾಡಿದ್ರು ಕೂಡ, ಹೇಳಿ 6 ತಿಂಗಳು ಕಳೆದರೂ ಕೂಡ ಇನ್ನೂ ಕೂಡ ಅಧಿಕೃತ ಮಾಹಿತಿಯು ಇನ್ನೂ ಕೂಡ ಬಂದಿಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನ ಬೇಗನೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೇನೆ. ಸೊ ಅದರ ಜೊತೆಗೆ ಈಗಾಗಲೇ 2 ಸೀರೆನ ಕೂಡ ಅಂದ್ರೆ ಯುಗಾದಿ ಹಾಗೂ ಗೌರಿ ಹಬ್ಬಕ್ಕೆ ಅಂತ ಹೇಳಿ ಆನ್ಯುವಲಿ ಅಂದ್ರೆ ವರ್ಷಕ್ಕೆ 2 ಸೀರೆನ ಕೂಡ ಕೊಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಈ ಒಂದು ವದಂತಿ ಇದೆ. ಸೊ ಇದು ಇನ್ನೂ ಕೂಡ ಅಧಿಕೃತ ಮಾಹಿತಿಲಿ ಇಲ್ಲ. ಆದರೆ ನನ್ನ ಒಂದು ಅನಿಸಿಕೆಯಲ್ಲಿ ಈ ಸೀರೆ ಏನು ಇಲ್ಲದಿದ್ರೂ ಪರವಾಗಿಲ್ಲ, ಈಗಾಗಲೇ ಏನು ಈ ಒಂದು 5 ಯೋಜನೆಗಳನ್ನು ಅವರು ಕೊಡ್ತಾ ಇದ್ದಾರೆ. ಸೊ ಇದನ್ನ ಕರೆಕ್ಟ್ ಆಗಿ ನಡೆಸ್ಕೊಂಡು ಹೋಗ್ಲಿ ಅಂತ ಕೂಡ ಹೇಳ್ತೇನೆ. ಹಾಗೆಯೇ 6 ತಿಂಗಳ ಹಿಂದಷ್ಟೇ ಅವ್ರು ಹೇಳಿದಂತಹ ಮಾತು, ಈ ಒಂದು ದಿನಸಿ 5 kg ಅಕ್ಕಿಯ ಬದಲಿಗೆ 5 ದಿನಸಿ ಸಾಮಗ್ರಿಗಳನ್ನ ಕೊಡ್ತೇವೆ ಅಂತ. ಸೊ ಅದು ಇನ್ನೂ ಕೂಡ ಅಧಿಕೃತ ಘೋಷಣೆನ ಮಾಡಲಿಲ್ಲ. ಸೊ ಅದಾದರೂ ಕೊಟ್ಟಿದ್ರೆ ಇನ್ನೂ ಉಪಯುಕ್ತಕಾರಿ ಆಗ್ತಾ ಇತ್ತು ಅಂತ ನಾನು ಹೇಳ್ತೇನೆ. ಸೊ ಈ ಒಂದು ಸೀರೆಯ ಬದಲಿಗೆ ಈ ಒಂದು ಈಗಾಗಲೇ ನಡೆಸಿಕೊಂಡು ಹೋಗುವಂತಹ 5 ಗ್ಯಾರಂಟಿಗಳು ಏನಿದೆ, ಅದರ ಜೊತೆಗೆ ಈ ಒಂದು 5 ದಿನಸಿ ಸಾಮಗ್ರಿಗಳನ್ನ ಕೊಡ್ತೇವೆ ಅಂತ ಏನ್ ಹೇಳ್ತಾ ಇದ್ರೆ ಅದನ್ನೇ ಕೊಡ್ಲಿ ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಒಂದು ಅಭಿಪ್ರಾಯವೇನು ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತೇನೆ. ಸೊ ಮೊನ್ನೆಷ್ಟೇ ರಾಜ್ಯ ಸರ್ಕಾರದ ಬಜೆಟ್ ಅನ್ನ ಅಧಿಕೃತ ಘೋಷಣೆ ಮಾಡಿದ್ರು. ಸೊ ಅದರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಈ ಒಂದು 5 ಯೋಜನೆಗಳನ್ನ ನಿಲ್ಲಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದೇ ರೀತಿಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಲಿ, ಬಸ್ ಯೋಜನೆ ಆಗಿರ್ಲಿ ಸ್ಟಾಪ್ ಆಗೋದಿಲ್ಲ ಅಂತ ಕೂಡ ಅವ್ರು ಹೇಳಿದ್ರು. ಹಾಗೆ 2026-27ನೇ ವರ್ಷ, ಇನ್ನೇನು 2 ವರ್ಷ ಮಾತ್ರ ಈ ಒಂದು ಸರ್ಕಾರ ಚಾಲ್ತಿಯಲ್ಲಿ ಇರುತ್ತೆ, ಸರ್ಕಾರದ ಅಧಿಕಾರ ಅಲ್ವಾ. ಸೊ ಆ ಒಂದು 26-27ನೇ ವರ್ಷಕ್ಕೆ 28,608 ಕೋಟಿ ಗೃಹಲಕ್ಷ್ಮಿಗೆ ಹಾಗೂ 5,300 ಕೋಟಿ ಶಕ್ತಿ ಯೋಜನೆಗೆ, ಹಾಗೆಯೇ 10,578 ಕೋಟಿ ಗೃಹ ಜ್ಯೋತಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಹಾಗೆಯೇ 6,200 ಕೋಟಿ ಅನ್ನಭಾಗ್ಯ ಯೋಜನೆಗೆ ಕೂಡ ಇಟ್ಟಿದ್ದೇವೆ ಅಂತ ಹೇಳಿದ್ರು. ಹಾಗೆ ಈ ಒಂದು 6,200 ಕೋಟಿಯಲ್ಲಿ ಈಗಾಗಲೇ ಹೇಳಿದಂತ ಈ ಒಂದು 5 ದಿನಸಿ ಸಾಮಗ್ರಿಗಳನ್ನ ಕೂಡ ಕೊಡ್ತೇವೆ ಅಂತ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಇಷ್ಟು ಕೋಟಿ ಹಣವನ್ನ ಇಷ್ಟು ಯೋಜನೆಗಳಿಗೆ ನಾವು ಮೀಸಲಿಟ್ಟಿದ್ದೇವೆ ಅಂತ ಕೂಡ ಹೇಳಿದ್ರು. ಒಳ್ಳೆಯ ವಿಚಾರ, ತುಂಬಾ ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು. ಸೊ ಇದರಿಂದ ತುಂಬಾ ಹೆಣ್ಮಕ್ಳಿಗಾಗಿರ್ಲಿ, ಹಿಂಗಸರಿಗಾಗಿರ್ಲಿ, ವಿಧವೆಯರಿಗೆ ಆಗಿರ್ಲಿ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ ಅಂತ ತಿಳಿದು ಬಂದಿದೆ. ಸೊ ಇಷ್ಟು ಈ ಒಂದು ಯೋಜನೆಯಿಂದ ಅವರು ಏನೆಲ್ಲ ಮಾಡಿದ್ದಾರೆ ಮಹಿಳೆಯರು ಅಂತ ಕೂಡ ನಮಗೆ ಮುನ್ನೋಟದಿಂದ ನಮಗೆ ನೋಡ್ಕೋಬಹುದು, ಎಷ್ಟು ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ ಅಲ್ವಾ. ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ಯೋಜನೆ ಆಗಿದೆ. ತುಂಬಾ ಜನ ಈ ಒಂದು ಗ್ಯಾರಂಟಿಗಳನ್ನ ನೀಡೋ ಹೊತ್ತಿಗೆ ಇದು ಬರೋದಿಲ್ಲ, ಅದು ಆಗೋದಿಲ್ಲ, ನಡೆಯೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆದ್ರೂ ಕೂಡ ಯಾವ ಸರ್ಕಾರ ತಾನೇ ನಿಮ್ಗೆ ಇಷ್ಟೊಂದು ಯೋಜನೆಗಳನ್ನ ಅಥವಾ ಇಷ್ಟೊಂದು ಹಣದಿಂದ ಕೂಡಿದಂತ ಇಷ್ಟೊಂದು ಯೋಜನೆಗಳನ್ನ ನಿಮ್ಗೆ ಮುಂದಿಟ್ಟಿದ್ದಾರೆ ಹೇಳಿ? ಇಲ್ಲ ತಾನೆ. ಸೊ ಹಾಗಾಗಿ ಇಷ್ಟೊಂದು ಯೋಜನೆನ ಇಷ್ಟು 3 ವರ್ಷಗಳ ಕಾಲ ಅವರು ಮುನ್ನುಡಿಯಲ್ಲಿ ಇಟ್ಟಿದ್ದಾರೆ, ಮುಂದಕ್ಕೆ ತಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇನ್ನು ಮುಂದೆಯೂ ಕೂಡ ಈ
ಒಂದು ಯೋಜನೆಗಳನ್ನ ನಡೆಸುವ ಶಕ್ತಿ ಸರ್ಕಾರಕ್ಕೆ ನೀಡಲಿ ಅಂತ ಹೇಳ್ತೇನೆ. ಹಾಗೆಯೇ ಈಗಾಗಲೇ ಹೇಳಿರುವಂಥ ಈ ಎಲ್ಲ ಯೋಜನೆಗಳ ಜೊತೆಗೆ ಅನ್ನಭಾಗ್ಯ ಯೋಜನೆಯು ಕೂಡ ಕರೆಕ್ಟಾಗಿ ನಡ್ಕೊಳ್ತಾ ಬರಲಿ. ಹಾಗೆ BPL ಮತ್ತು APL ಕಾರ್ಡ್ನಲ್ಲಿ ಅರ್ಹತೆ ಪಟ್ಟವರಿಗೆ ಮಾತ್ರ ಈ ಒಂದು ಅಕ್ಕಿಯನ್ನು ನೀಡಲಿ ಅಂತ ಕೂಡ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತೇನೆ. ಸೊ ಹಾಗಾಗಿ ಈ ಒಂದು ಯೋಜನೆಗಳನ್ನ ಎಲ್ಲವನ್ನು ಯಾವುದೇ ರೀತಿಯಲ್ಲಿ ನಾವು ಸ್ಟಾಪ್ ಮಾಡೋದಿಲ್ಲ ಅಂತ ಕೂಡ ಒಂದು ಭರವಸೆಯನ್ನು ಅವ್ರು ನೀಡಿದ್ದಾರೆ. ಓಕೆ, ಸೊ ಖಂಡಿತವಾಗ್ಲೂ ಎಲ್ಲ ಜಿಲ್ಲೆಗಳಿಗೆ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಹಾಗೆ ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ, ಸಂಜೆ 8 ಗಂಟೆಗಾದರೂ, ಸಂಜೆ 9 ಗಂಟೆಗಾದರೂ, ಸಂಜೆ 10 ಗಂಟೆಗಾದರೂ ನಿಮಗೆ ಬರ್ಬೋದು. ಓಕೆ, ಸೊ ಅದಕ್ಕೆ ಟೈಮ್ ಅಂತ ಇಲ್ಲ. ಸೊ ಖಂಡಿತವಾಗ್ಲೂ ಬೆಳಿಗ್ಗೆ ಬರ್ಬೋದು, ರಾತ್ರಿ ಕೂಡ ನಿಮಗೆ ಜಮೆ ಆಗ್ಬೋದು. ಓಕೆ, ಸೊ ಖಂಡಿತವಾಗ್ಲೂ ಯಾರೂ ಕೂಡ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ನಿಮ್ಗೆಲ್ರಿಗೂ ಕೂಡ ಈ ಒಂದು ಹಣ ಜಮೆ ಆಗಲಿದೆ ಅಂತ ಹೇಳ್ತೇನೆ. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಸಿ ಯುಟ್ಸ್ ಮಿ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.